ಅಂಗಡಿ, ಹೊಲ, ಗದ್ದೆ ಯಾವುದನ್ನು ನೋಡ್ಕೊಳ್ಳೋಕ್ಕಾಗದೆ ಆಳು ಕಾಳಿಲ್ಲದೆ ಕೈಯಲ್ಲಿ ಕಾಸು ಇಲ್ಲದೆ ಇರೋ ಪರಿಸ್ಥಿತಿನ ತಲುಪಿದ್ಲು ಗೌರಿ. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನನ್ನ ನಿನ್ನೆಯ ನಂಬಿಕೆ ಕಥೆಯ ಭಾಗ 2 ಮತ್ತು ಅಂತಿಮ ಭಾಗವನ್ನು ಇಂದು ಪ್ರಸ್ತುತಪಡಿಸ್ತಿದ್ದೀನಿ. ದಯವಿಟ್ಟು ಆಲಿಸಿ ಅಭಿಪ್ರಾಯವನ್ನು ತಿಳಿಸಿ. ಕತೆ ಶೀರ್ಷಿಕೆ ನಂಬಿಕೆ ಭಾಗ 2. ಹೊಲ ಗದ್ದೆ ನೋಡಿಕೊಳ್ಳೋರಿಲ್ಲದೆ ಎಲ್ಲ ಒಣಗ್ತಾ ಇತ್ತು. ಅಂಗಡಿ ತೆರೆಯೋಕೆ ಯಾರೂ ಇರಲಿಲ್ಲ. ಆಳು ಕಾಳು ಮನೆಯಲ್ಲಿದ್ದ ದವಸ ಧಾನ್ಯವೆಲ್ಲ ಬಹಳಷ್ಟು ರಮೇಶರ ಕಾರ್ಯಕ್ಕೆ ಖರ್ಚಾಗಿ ಹೋಗಿತ್ತು. ಉಳಿದಿದ್ದು ಒಬ್ಬಳೇ ಆದ್ದರಿಂದ ಹೇಗೋ ಇದ್ದುದರಲ್ಲೇ ನಡೆಸಿದ್ದೆ. ಆದರೆ ದಿನ ಬೆಳಗಾದರೆ ಊಟಕ್ಕೆ ಕಾಳು ಕಡ್ಡಿ ಇಲ್ಲ ಮನೆಯಲ್ಲಿ ಅನ್ನೋ ಪರಿಸ್ಥಿತಿ ಎದುರಾಗಿತ್ತು. ಇತ್ತ ಮಗನ ಶಾಲಾ ಫೀಸ್ ತುಂಬುವ ಸಮಯವಾಗಿತ್ತು. ಮೇಲಿಂದ ಮೇಲೆ ಮೆಸೇಜ್ಗಳು ಬರ್ತಾನೇ ಇತ್ತು. ಆದರೆ ನನ್ನ ಕೈಯಲ್ಲಿ ಬಿಡಿಗಾಸಿಲ್ಲದೆ ಇರೋ ರೀತಿ ಪರಿಸ್ಥಿತಿ. ಈಗ ಹತ್ತತ್ರ 50,000ದಷ್ಟು ನಾನು ಫೀಸನ್ನು ಕಟ್ಟಬೇಕಿತ್ತು. ಅಷ್ಟೊಂದು ಹಣ ಎಲ್ಲಿಂದ ತರೋದು? ಅಷ್ಟು ದೊಡ್ಡ ಅಮೌಂಟ್ನ ಯಾರು ಕೊಡ್ತಾರೆ ಕೈ ಸಾಲ ಅನ್ನೋ ಪ್ರಶ್ನೆ ಉದ್ಭವಿಸಿತ್ತು. ಯಾರ ಬಳಿನೂ ಹೇಳೋಕ್ಕಾಗದೆ ಕೊರಗ್ತಾ ಇದ್ದೆ. ಆಗ ದಿಢೀರೆಂದು ನನ್ನ ಆತ್ಮೀಯ ಗೆಳತಿ ಉಮಾ ಆಗಮಿಸಿದ್ದಳು. ಇಬ್ಬರು ಒಬ್ಬರನ್ನೊಬ್ಬರು ಅಪ್ಪಿ ಮನಸಾರೆ ಬಿಕ್ಕಿ ಬಿಕ್ಕಿ ಹತ್ತಿದ್ದೆವು. ನಂತರ ನಿಧಾನವಾಗಿ ಉಮಾ ತನ್ನ ಪ್ರಶ್ನೆಗಳನ್ನು ಆರಂಭಿಸಿದ್ಲು. ಇದೇನಿದು, ಮನೆಯಲ್ಲಿ ಏನೂ ಇಲ್ಲ ಅನಿಸುತ್ತೆ? ನಾನು ಇಲ್ಲ ಎಲ್ಲ ಇತ್ತು, ಎಲ್ಲ ಮುಗ್ದೋಗಿದೆ ಅಷ್ಟೆ. ಉಮಾ, ಮತ್ತು ಊಟಕ್ಕೆ ಏನು ಮಾಡ್ತೀಯಾ? ನಾನು ಹೊಟ್ಟೆ ತುಂಬ ಊಟ ಮಾಡ್ತೀನಪ್ಪ. ಉಮಾ, ಅದೇ ಕಾಣಿಸ್ತಾ ಇದೆಯಲ್ಲ, ಎಲ್ಲ ಡಬ್ಬಿ ಖಾಲಿ ಖಾಲಿ. ನಾನು, ಅಯ್ಯೋ ರಾತ್ರಿ ತಾನೇ ಎಲ್ಲ ಖಾಲಿ ಆಯ್ತಷ್ಟೇ. ಇನ್ನೀಗ ಅಂಗಡಿಗೆ ಹೊರಟಿದ್ದೆ, ಅಷ್ಟರಲ್ಲಿ ನೀನು ಬಂದೆ. ಈಗ ಹೋಗಿ ಸಾಮಾನು ತಂದುಬಿಡ್ತೀನಿ. ಉಮಾ, ಇಲ್ಲ ನಾನು ಬರ್ತೀನಿ, ಹೋಗೋಣ. ನಾನು ಇವಳು ನನ್ನ ಮಾತು ಕೇಳಲ್ಲ ಅಂತ ತಿಳಿದು ಕೈಯಲ್ಲಿ ಬಿಡಿಗಾಸಿಲ್ಲ, ಹೇಗಪ್ಪ ಅಂಗಡೀಲಿ ಇವಳು ಮುಂದೆ ಸಾಲ ಕೇಳೋದು? ತನಗೆ ಸಾಲ ತಾನೇ ಯಾರು ಕೊಡ್ತಾರೆ ಎಂಬ ಚಿಂತನೆ ಮನದಲ್ಲಿ ತಕದಿಮಿಯಾಡ್ತಿತ್ತು. ಬೇರೆ ದಾರಿ ಕಾಣದೆ ಗೌರಿ ಸ್ನೇಹಿತೆ ಉಮೆಯ ಜೊತೆ ಅಂಗಡಿಯತ್ತ ಪಾದ ಬೆಳೆಸಿದಳು. ತಮ್ಮ ಗುರುತಿನ ಅಂಗಡಿಯವರ ಬಳಿ ತನಗೆ ಬೇಕಿದ್ದ ಎಲ್ಲ ಸಾಮಗ್ರಿಗಳನ್ನು ಕೊಂಡಳು. ಒಟ್ಟು ಎಷ್ಟಾಯ್ತು ಹೇಳಪ್ಪ ಎಂದು ಕೇಳುವಾಗ ಬಾಯಿ ನಡುಗ್ತಿತ್ತು. ಆತ ಬಿಲ್ಲನ್ನು ಟೋಟಲ್ ಮಾಡಿ ಹೇಳಿದಾಗ ಒಮ್ಮೆ ಮೈ ನಡುಗಿತ್ತು. ಕೈಯಲ್ಲಿ ಒಂದು ಪೈಸೆ ಇಲ್ಲ, ಇಷ್ಟೆಲ್ಲ ಸಾಮಗ್ರಿ ತೆಗೆದುಕೊಂಡಿದ್ದೀನಿ, ಈಗ ಹೇಗಪ್ಪ ದುಡ್ಡು ಕೊಡೋದು ಎಂಬ ಢವಢವಿಕೆ. ಅಷ್ಟರಲ್ಲಿ ಉಮಳ ಧ್ವನಿ ಎಚ್ಚರಿಸಿತು. ನಡಿ ಮನೆಗೆ ಹೋಗೋಣ, ದುಡ್ಡು ಕೊಟ್ಟಾಯ್ತು ಎಂದಾಗ ಗೌರಿ, ನಾನಿನ್ನೂ ಕೊಟ್ಟಿಲ್ಲ. ನಾನು ಕೊಟ್ರೇನು ನೀನು ಕೊಟ್ರೇನು, ದುಡ್ಡು ಕೊಟ್ಟಾಗಿದೆ, ಮನೆಗೆ ಹೋಗೋಣ ಎಂಬ ಖಡಕ್ ಮಾತನ್ನು ಅರಗಿಸಿಕೊಳ್ತಾ ಮನೆಯತ್ತ ನಡೆದಳು ಗೌರಿ. ಅಂದು ರಾತ್ರಿಗೆ ಬಿಸಿ ಬಿಸಿಯಾಗಿ ಅಡುಗೆ ಮಾಡಿ ಹೊಟ್ಟೆ ತುಂಬ ಸ್ನೇಹಿತೆಯೊಡನೆ ಊಟ ಮಾಡಿದಳು ಗೌರಿ. ಉಮಾ ತುಂಬಾ ಬೇಸರದಲ್ಲಿ, ಎಷ್ಟು ದಿನದ ನಂತರ ಊಟ ಮಾಡಿದೆ ಗೌರಿ ಎಂದು ಕೇಳಿದಾಗ ಅವಳಿಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ತಲೆ ತಗ್ಸಿದ್ಲು. ನಿಜ, ಆಗಲೇ 2 ದಿನವಾಗಿ ಸರಿಯಾಗಿ ಹೊಟ್ಟೆ ತುಂಬ ಊಟ ಮಾಡಿದೆ. ಇವತ್ತು ಸಾಮಾನು ತಂದಿದ್ದಕ್ಕೆ ಹೊಟ್ಟೆ ತುಂಬ ಊಟ ಮಾಡಿದೆ. ಅಲ್ಲಿಗೆ ತಂದು ಸುಳ್ಳು ಈಗ ಉಮಾ ಕಂಡಿಡ್ದಿದ್ಲು. ಭದ್ರವಾಗಿ ಗೌರಿಯ ಕೈ ಹಿಡಿದುಕೊಂಡು, ನಾನು ನಿನ್ನ ಬಾಲ್ಯ ಸ್ನೇಹಿತೆ ಗೌರಿ, ನೀನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನೀನು ಬಹಳ ಸ್ವಾಭಿಮಾನಿ. ಎಂಥ ಕೆಟ್ಟ ಸ್ಥಿತಿ ಇದ್ದರೂ ಯಾರ ಹತ್ರನೂ ಹೇಳ್ಕೊಳ್ಳೋಲ್ಲ, ಒಂದೇ ₹1 ಕೇಳಲ್ಲ ಬಾಯ್ಬಿಟ್ಟು. ನನಗೆ ನಿನ್ನ ಪತಿ ಸತ್ತಾಗ ಬರೋಕ್ಕಾಗಲಿಲ್ಲ, ಆದರೆ ಈಗ ನಿನ್ನ ಪರಿಸ್ಥಿತಿ ನೋಡ್ತಾ ಇದ್ದರೆ ನಿಜಕ್ಕೂ ತುಂಬ ದುಃಖ ಆಗ್ತಾ ಇದೆ. ಹೊಲ ಗದ್ದೆ ಅಂಗಡಿ ಎಲ್ಲ ಹಾಗೆ ಬಿಟ್ಟು ಏನೂ ಇಲ್ಲದೆ ಇರೋ ರೀತಿ ಯಾಕಿಷ್ಟು ಅವಸ್ಥೆ ಪಡ್ತಿದೀಯಾ? ಹೌದಲ್ವಾ ಉಮಾ? ಹೌದು, ಎಲ್ಲ ಇದೆ, ನನ್ನ ಹತ್ರ ಆಸ್ತಿ ಇದೆ, ಆದರೆ ದುಡಿಯೋರಿಲ್ಲ ಅಷ್ಟೇ. ಉಮಾ ನಗ್ತಾ, ನೀನಿದ್ಯಾ ಅಲ್ವಾ? ನಾನಾ ಎಂದು ಗೌರಿ ಆಶ್ಚರ್ಯ ವ್ಯಕ್ತಪಡಿಸಿದಾಗ, ಹೌದಲ್ವಾ, ನೀನಿದೆಯಾ ಅಲ್ವಾ? ನೀನು SLC ಓದಿದ್ಯಾ? ಇಬ್ಬರು ಆಳಿಟ್ಕೊಂಡು ಹೊಲ ಗದ್ದೆ ನೋಡ್ಕೊಂಡು ಅಂಗಡಿನೂ ನೋಡ್ಕೊಂಡು ಮಾಡೋಕ್ಕಾಗಲ್ವಾ? ನೀನೆಲ್ಲ ಮುಚ್ಚಕ್ಕಿ ದೀನಳಾಗಿ ಕೂತಿದ್ಯಲ್ಲ. ಏನೂ ಇಲ್ಲದೆ ಇರೋರು ಎಷ್ಟೊಂದು ಸಾಧಿಸ್ತಾರೆ, ನಿನ್ನ ಹತ್ರ ಇಷ್ಟೆಲ್ಲ ಆಸ್ತಿ ಇದ್ದರೂ ಹೀಗೆ ಕೂತಿದ್ಯಲ್ಲ ಎಂದಾಗ ಗೌರಿಗೆ ಏನು ಮಾತಾಡಬೇಕೋ ಗೊತ್ತಾಗಲಿಲ್ಲ. ಉಮಳೆ ಮುಂದುವರಿಸ್ತಾ, ನೀನು ತುಂಬ ನಾಚಿಕೆ ಸ್ವಭಾವದವಳು, ಹಾಗಂತ ಈಗ ಎಷ್ಟು ದಿನ ಅಂತ ಕೂತಿರ್ತೀ? ನೀನು ಸರಿಯಾಗಿ ಹೊಟ್ಟೆಗೆ ಊಟ ಮಾಡಿದೆ, ನಾಳೆ ಆರೋಗ್ಯ ಕೆಟ್ಟರೆ ಆ ಮಗುಗೆ ಯಾರು ಗತಿ ಎಂದಾಗ ನಿಜಕ್ಕೂ ಗೌರಿ ಬಿಕ್ಕಿ ಬಿಕ್ಕಿ ಹತ್ಲು. ಹೌದಲ್ವಾ? ತಾನು ತನ್ನ ಮಗ ಸುಹಾಸನ ಬಗ್ಗೆ ಯೋಚನೆನೇ ಮಾಡಿಲ್ಲ. ತನಗೇನಾದರೂ ಆಗಿಬಿಟ್ರೆ ಮೊದಲೇ ಅಪ್ಪನ ಕಳ್ಕೊಂಡಿರೋ ಮಗು ನಿಜವಾಗ್ಲೂ ಅನಾಥ ಆಗಿಬಿಡ್ತಾನಲ್ವಾ? ಅದಕ್ಕೆ ಮೊದಲು ನೀನು ಧೈರ್ಯ ತೆಗೆದುಕೋ. ಈಗಿನಿಂದಲೇ ಹೊಲ ಗದ್ದೆ ಅಂಗಡಿ ಎಲ್ಲವನ್ನ ನಿಭಾಯಿಸ್ತೀನಿ ಅನ್ನೋ ಛಲಾನ ಬೆಳೆಸ್ಕೊ. ನಾನು ಬಂದಿರೋದೇ ನಿನಗೆ ಧೈರ್ಯ ತುಂಬೋದಿಕ್ಕೆ. ಗೆಳತಿ, ಬಾ, ನಿಮ್ಮ ಹೊಲ ಗದ್ದೆ ಹತ್ರ ಹೋಗಿ ನೋಡ್ಕೊಂಬರೋಣ ಯಾವ ಸ್ಥಿತಿಯಲ್ಲಿದೆ ಅಂತ. ಏನಾದರೂ ಬೆಳೆ ಸರಿ ಇದೆ, ಒಂದಿಬ್ಬರು ಆಳುಗಳನ್ನ ವ್ಯವಸ್ಥೆ ಮಾಡಿ ಕಟಾವು ಮಾಡಿಸೋಣ, ನೋಡೋಣ ಎಷ್ಟು ಬರುತ್ತೋ. ಅಂಗಡಿನೂ ಅಷ್ಟೇ ತೆಗೆದು ಏನೇನು ಸಾಮಾನಿದೆ ನೋಡೋಣ. ಅದೇ ನಿನ್ನ ಗಂಡ
ಹೊಲಕ್ಕೆ ಬೇಕಾದಂಥ ಗೊಬ್ಬರಗಳು ಮತ್ತು ಪರಿಕರಗಳನ್ನು ಮಾರುತ್ತಿದ್ದಿದ್ದಲ್ವೇ ಗೌರಿ. ಹೌದು ಅಂತ ತಲೆ ಆಡಿಸಿದ್ಲು. ಮತ್ತು ಇನ್ನೂ ಒಳ್ಳೆಯದು, ಚೆನ್ನಾಗಿ ವ್ಯಾಪಾರ ಆಗ್ತಿತ್ತು ಅನಿಸುತ್ತೆ. ಮತ್ತು ಅದನ್ನು ಮತ್ತೆ ಮೊದಲಿನ ಥರ ಮುಂದುವರ್ಸ್ಕೊಂಡು ಹೋಗು. ಗೌರಿಗೆ ತನ್ನ ಸ್ನೇಹಿತೆಯ ಋಣವನ್ನು ಹೇಗೆ ತೀರಿಸ್ಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಿದ್ದಾಗ ಉಮಾ, ಇಲ್ಲಮ್ಮ, ನಾನು ₹1 ಕೂಡ ವಾಪಸ್ ತಗೋತೀನಿ ಗೊತ್ತಾ. ನಿನ್ನ ಮಗ ಚೆನ್ನಾಗಿ ಓದಿ ದೊಡ್ಡವನಾಗಬೇಕು ಗೊತ್ತಾಯ್ತಾ. ಅವತ್ತು ನಾನೇ ಬಂದು ಎಲ್ಲ ಹಣ ಕೇಳಿ ಪಡೆವೆ ಎಂದಾಗ ಇಬ್ಬರು ಗೆಳತಿಯರು ಮನಸಾರೆ ನಕ್ಕಿದ್ದರು. ಅಂದಿನಿಂದ ಗೌರಿ ಬದುಕೇ ಬದಲಾಗಿ ಹೋಗಿತ್ತು. ಅವಳಿಗೆ ತನ್ನ ಮೇಲೆ ಅಪನಂಬಿಕೆ ಇತ್ತು. ಆದರೆ ಗೆಳತಿ ಉಮಾ ಗೌರಿಯ ಬಾಳಲ್ಲಿ ಬೆಳಕಾಗಿ ಬಂದು ತನ್ನ ಮೇಲೆ ನಂಬಿಕೆ ಇಡೋ ಹಾಗೆ ಅವಳ ಮನಸ್ಸನ್ನು ಬದಲಾಯಿಸಿದ್ಲು. ಬೆಳಿಗ್ಗೆ ಬೇಗ ಎದ್ದು ಹೊಲ ಗದ್ದೆಗೆ ಹೋಗಿ ನೀರು ಬಿಟ್ಟು, ಏನಾದರೂ ಕಳೆ ಇದ್ದರೆ ಕಿತ್ಬಿಟ್ಟು ಬಂದು ಅಡುಗೆ, ಸ್ನಾನ ಮಾಡಿ, ದೇವರ ಪೂಜೆ ಮಾಡಿ, ಬುತ್ತಿ ಕಟ್ಕೊಂಡು ಅಂಗಡಿಗೆ ಹೋಗೋಳು. ಇಡೀ ದಿನ ಅಂಗಡಿಲೇ ಕಳೆದು ಹೋಗೋದು. ಮತ್ತು ಹಳೆ ಗಿರಾಕಿಗಳು ಸಿಕ್ಕಿದ್ದರಿಂದ ವ್ಯಾಪಾರ ವೇಗ ಪಡೆದು ಚೆನ್ನಾಗಿ ಹಣ ಬರತೊಡಗಿತ್ತು. ಅಂದಿನಿಂದ ಗೌರಿ ಬದುಕೇ ಬದಲಾಗಿ ಹೋಗಿತ್ತು. ಅವಳಿಗೆ ತನ್ನ ಮೇಲೆ ಅಪನಂಬಿಕೆ ಇತ್ತು. ಆದರೆ ಗೆಳತಿ ಉಮಾ ಗೌರಿಯ ಬಾಳಲ್ಲಿ ಬೆಳಕಾಗಿ ಬಂದು ಇನ್ನೀಗ ಗೌರಿ ತನ್ನ ಗುರಿಯತ್ತ ಹೊರಟಿದ್ಲು. ತನ್ನ ಮಗನಿಗೆ ಉಜ್ವಲ ಭವಿಷ್ಯ ಕೊಡುವ ದೃಷ್ಟಿಯಿಂದ ಹಗಲಿರುಳು ದುಡಿಯತೊಡಗಿದ್ಲು. ತನ್ನ ಆತ್ಮೀಯ ಸ್ನೇಹಿತೆ ಉಮಳನ್ನು ಪ್ರತಿದಿನವೂ ನೆನೆಯುತ್ತಾ ಎಲ್ಲ ಒಳ್ಳೆಯದಾಗಲಿ ಅವಳಿಗೆ ಅಂತ ಬೇಡಿಕೊಳ್ಳೋದನ್ನ ಮಾತ್ರ ಮರೀತಿರ್ಲಿಲ್ಲ ಗೌರಿ. ನೋಡಿದ್ರ ಸ್ನೇಹಿತರೆ, ನಮ್ಮ ಗೌರಿ ಎಷ್ಟು ಅನಾಮಿಕಳಿದ್ಲು ಪಾಪ. ಅವಳಿಗೆ ತನ್ನ ಮೇಲೆ ನಂಬಿಕೆ ಇರಲಿಲ್ಲ. ಅಯ್ಯೋ, ತಾನು ಮಾಡಬಲ್ಲೆನೆ ಅನ್ನೋ ಅಪನಂಬಿಕೆ ಇತ್ತು. ಆದರೆ ಆ ಸ್ನೇಹಿತೆ ಉಮಾ ಎಷ್ಟು ಚೆನ್ನಾಗಿ ಅವಳನ್ನು ಹುರಿದುಂಬಿಸಿದ್ಲು, ಧೈರ್ಯ ತುಂಬಿದ್ಲು, ಸಹಾಯ ಹಸ್ತ ಕೊಟ್ಲು. ಇದರಿಂದ ಗೌರಿ ತನ್ನಲ್ಲಿದ್ದಂಥ ಆಸ್ತಿಯನ್ನು ಹಾಳು ಮಾಡೋಕ್ಕೆ ಬಿಡದೆ ಅದನ್ನು ಬಳಸ್ಕೊಂಡು ತನಗೊಂದು ಭವಿಷ್ಯ ಮತ್ತು ಮುಂದೆ ಬಾಳಿ ಬದುಕಬೇಕಾಗಿರ್ತಕ್ಕಂಥ ತನ್ನ ಮಗನಿಗೆ ಒಂದು ಒಳ್ಳೆಯ ಭವಿಷ್ಯನ ಕಟ್ಕೊಡೋದಕ್ಕೆ ರೆಡಿ ಆದ್ಲು. ಈ ಒಂದು ಭರವಸೆ, ವಿಶ್ವಾಸ ಅವಳಲ್ಲಿ ತುಂಬಿದ್ದು ಆತ್ಮೀಯ ಸ್ನೇಹಿತೆ ಉಮಾ. ಹಾಗಾಗಿ ನಮ್ಮ ಜೀವನದಲ್ಲೂ ಈ ರೀತಿ ಆತ್ಮೀಯ ಸ್ನೇಹಿತರು ಇರಬಹುದಲ್ವ. ಅವರನ್ನು ಕಳ್ಕೊಳ್ಳೋದಕ್ಕಿಂತ ಅವರನ್ನು ಆದಷ್ಟು ಉಳಿಸ್ಕೊಳ್ಳೋಣ ಸ್ನೇಹಿತರೆ. ನಮ್ಮ ಬಾಳಲ್ಲಿ ಸ್ನೇಹಿತರ ಆಗಮನ ಹೀಗೆ ಬಂದು ಹಾಗೋಗೋ ಆಗಿಲ್ಲದೆ ಇಂಥ ಉಮಳಂತಹ ಸ್ನೇಹಿತರಿದ್ದರೆ ಖಂಡಿತ ಅವರನ್ನು ಬಹಳ ವಾಗಿ ನೆನೆಸುತ್ತಾ ಅವ್ರನ್ನ ಇನ್ನಷ್ಟು ನಾವು ಸ್ನೇಹವನ್ನು ಭದ್ರಪಡಿಸ್ಕೊಳ್ಳೋಣ. ಏನಂತೀರಾ? ದಯವಿಟ್ಟು ನಿಮ್ಮ ಅಭಿಪ್ರಾಯ ತಿಳಿಸಿ. ನಾನು ಅನಿತಾ. ನಮಸ್ತೆ.